ಪೊಲೀಸರ ಕಿರುಕುಳ ಆರೋಪ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ರೈತ. ಹೊಸಕೋಟೆ ತಾಲೂಕಿನ ಮೈಲಾಪುರ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದಾಗಿದ್ದು, 44 ವರ್ಷದ ಮಂಜುನಾಥ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ರೈತನಾಗಿದ್ದಾನೆ. ವ್ಯವಸಾಯ ಮಾಡ್ತಾ ಇದ್ದಂತಹ ಹೊಲದಲ್ಲಿ ಮರಕ್ಕೆ ನೇಣುಗೆ ಶರಣಾಗಿದ್ದ ಅವರು ಮಹಿಳೆ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಪೇದೆಯೊಬ್ಬರಿಂದ ಕಿರುಕುಳದ ಆರೋಪ. 3 ರಿಂದ 4 ದಿನದ ನಿತ್ಯ ಕಿರುಕುಳ ನೀಡ್ತಾ ಇದ್ದಂತಹ ಹಿನ್ನೆಲೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸ್ಥಳದಲ್ಲಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನಾಗಿದ್ದು, ಸ್ಥಳಕ್ಕೆ ಡಿವೈಎಸ್ಪಿ ಮಲ್ಲೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ಘಟನೆ ಸಂಭವಿಸಿದೆ. ಯಾರೋ ಪೊಲೀಸ್ ಅಂಬರೀಶ್ ಅಂತೆ ಒಂದು ನಿಮಿಷ ನಾನು ನಿನ್ನೆ ಬಂದಿದ್ದ ಏನ್ ಹೇಳಿದ್ ಮನೆಗೆ ಯಾರೋ ಹೋಗಿರೋದಕ್ಕೆಲ್ಲ ನಾವು ಅಪ್ಪನ್ಗೆ ಯಾಕೆ ಕಾರ್ ಕುಡಿಯಬೇಕು, ನಾವು ಅಪ್ಪನ್ಗೆ ಯಾಕೆ ಕುಡಿಬೇಕು? ಈಗ ನಿಮ್ಗೆ ಎಷ್ಟು ನೋವಿದೆ ಅಷ್ಟು ನಮ್ಗೆ ನೋವಿದೆ. ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಏನ್ ಬರ್ತದೆ ಪ್ರೈಮರಿ ಇದರಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲಿ ನಾವು ಕ್ರಮ ಕೈಗೊಳ್ತೀವಿ. ನೀವು ಅದ್ರ ಬಗ್ಗೆ ಇದು ಮಾಡೋದು ಬೇಡ. ಈಗ ಆಗಿದೆ, ಏನಿದೆ ಈಗ ಮುಂದೆ ಪ್ರೊಸೀಡ್ ಮಾಡೋದು ಬಿಡಿ. ನೀವೆಲ್ಲ ವಿದ್ಯಾವಂತರಿಗೆ ಪೊಲೀಸ್ ಆಪರೇಷನ್ ಅಂತೆ ಅವ್ನು ಹೇಳ್ತಾರೆ ಕಾರ್ ಪುಡಿ ರುಬ್ಬಿದೀನಿ, ಮೆಣಸಿನಕಾಯಿ ರುಬ್ಬಿದೀನಿ, ಸರಿಯಾಗಿ ಹೊಡೆದವ್ರೆ. ಅವತ್ತು ಮೆಣಸಿನಕಾಯಿ ಸಾಯ್ತಾರೆ ಬಂದ್ಬಿಟ್ಟು ಸರಿಯಾಗಿ ಧಮ್ಕಿ ಆಗ್ಬಿಟ್ಟವ. ನಮ್ಮ ಶುಗರ್ ಪೇಷಂಟ್ ಫಸ್ಟ್ ಇದು ಎಲ್ಲ ಪೊಲೀಸ್ ಅವ್ರದ್ದೇ ತಪ್ಪು. ನಾವು ಅಪ್ಪನ ತಪ್ಪು ಏನೂ ಇಲ್ಲ. ನಾವು ಅಪ್ಪನ ಅವತ್ತು ರಾತ್ರಿ ಮನೆಗೆ ಬಂದ 7 ಗಂಟೆ ರಾತ್ರಿ ಕೇಳಿದ್ರಿ, ನಂದೇನು ತಪ್ಪಿಲ್ಲ, ಅವಳೆಲ್ಲೋ ಅನ್ನೋದು ಗೊತ್ತಿಲ್ಲ, ಅವಳೆಲ್ಲೋಡು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರು. ನಾವು ನಮ್ಮ ಮೇಲೆ ಹಣ ಮಾಡಿದ್ರು. ನಾನು ಅವಳು ಗೊತ್ತಿಲ್ಲ ಮನೇಲಿ ಬಂದು ದಾಖಲೆ ಕೊಟ್ಟು 12 ಗಂಟೆಗೆ ಬರ್ತೀನಿ ಅಂತ ಹೇಳ್ತಾರೆ. ಯಾರು ಭಯ ಆಗಲ್ಲ. ನೀವೇ ಯಾರೋ ಪೊಲೀಸ್ ಅಂಬರೀಶ್ ಅಂತೆ ಕಾರ್ ಪುಡಿ ಹಾಕ್ತಾರೆ. ಒಂದು ನಿಮಿಷ ನಾನು ನಿನ್ನೆ ಬಂದಿದ್ದ ಏನ್ ಹೇಳಿದ್ ಮನೆಗೆ ಯಾರೋ ಹೋಗಿರೋದಕ್ಕೆಲ್ಲ ನಾವು ಅಪ್ಪನ್ಗೆ ಯಾಕೆ ಕಾರ್ ಕುಡಿಯಬೇಕು, ನಾವು ಅಪ್ಪನ್ಗೆ ಯಾಕೆ ಕುಡಿಬೇಕು? ಈಗ ನಿಮ್ಗೆ ಎಷ್ಟು ನೋವಿದೆ ಅಷ್ಟು ನಮ್ಗೆ ನೋವಿದೆ. ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಏನ್ ಬರ್ತದೆ ಪ್ರೈಮರಿ ಇದರಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲಿ ನಾವು ಕ್ರಮ ಕೈಗೊಳ್ತೀವಿ. ನೀವು ಅದ್ರ ಬಗ್ಗೆ ಇದು ಮಾಡೋದು ಬೇಡ. ಈಗ ಆಗಿದೆ, ಏನಿದೆ ಈಗ ಮುಂದೆ ಪ್ರೊಸೀಡ್ ಮಾಡೋದು ಬಿಡಿ. ನೀವೆಲ್ಲ ವಿದ್ಯಾವಂತರಿಗೆ